ಜನ ಹೊರಡಿ, ಆಚೆ ಹೋಗಿ ಬೇಗ. ಸ್ಟೆಪ್ಸ್ ಯೂಸ್ ಮಾಡಿ, ಲಿಫ್ಟ್ ಅಲ್ಲಿ ಹೋಗ್ಬೇಡಿ. ಹೋಗಿ ಬೇಗ. ಏನಾಯ್ತು? ಫೈರ್ ಅಲರ್ಟ್. ಓ ಮೈ ಗಾಡ್, ಜೆಟಿ ಸರ್ ಒಳಗಡೆ ಇದ್ದಾರೆ. ಹೋಗಿ ಬೇಗ. ಜೆಟಿ ಫಸ್ಟ್ ಸರ್ನ ನೋಡಿ ಹೋಗಿ. ಸೆಕ್ಯೂರಿಟಿ, ಸೆಕ್ಯೂರಿಟಿ. ಗಾಡ್. ಸರ್ ಏನಾಯ್ತು? ಸರ್ ಎಲ್ಲೋ ಬೆಂಕಿ ಹತ್ತಿದೆ. ಸ್ಟಾಫ್ ಎಲ್ಲ ಸೇಫ್ ಸರ್. ಬನ್ನಿ ಸರ್. ಗೈಸ್, ಯಾರಾದ್ರೂ ಇದ್ದೀರಾ? ಹಲೋ, ಎನಿಬಡಿ ದೇರ್? ದೇರ್ ಇಸ್ ಅ ಫೈರ್ ಅಲರ್ಟ್. ಯಾರಾದ್ರೂ ಇದ್ರೆ ಬೇಗ ಕೆಳಗೆ ಹೋಗಿ. ಹಲೋ, ಫೈರ್ ಎಕ್ಸಿಕ್ಯೂಷನ್ಸ್. ಯಾ ಐ ಸೆಂಟ್ ಯು ದ ಲೊಕೇಶನ್. ದಯವಿಟ್ಟು ಆದಷ್ಟು ಬೇಗ ಬನ್ನಿ. ಐ ಸೆಂಟ್ ಯು ದ ನಂಬರ್ಸ್ ಆಸ್ ವೆಲ್. ಇದನ್ನು ಆಫ್ ಮಾಡಿಬಿಟ್ರೆ ಈ ಅನು ಈಸಿಯಾಗಿ ಎಸ್ಕೇಪ್ ಆಗಿಬಿಡ್ತಾಳೆ. ಈ ಉದ್ಗಡ್ಡಿ ಇವಳನ್ನೇ ಸುಡಬೇಕು. ಏನಾಯ್ತು? ಎಲ್ಲೋ ಬೆಂಕಿ ಹತ್ಕೊಂಡಿದೆ, ಸೈರನ್ ಬೇರೆ ಕೂಗ್ತಿದೆ, ಬಟ್ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಮಾಡೋದು ಇವಾಗ? ಗೊತ್ತಿಲ್ಲ. ಮೀರಾ ಮ್ಯಾಮ್ ಏನ್ ಹೇಳ್ತಾರೋ ನೋಡ್ಬೇಕು. ಜೆಂಡೆ ಸರ್, ಸ್ಟಾಫ್ ಎಲ್ಲ ಸೇಫ್ ತಾನೆ? ಹಾಂ ಸರ್. ಇನ್ಸಿಡೆಂಟ್ ಪಾಯಿಂಟ್ ಎಲ್ಲಿ ಅಂತ ಗೊತ್ತಾಯ್ತಾ? ಸರ್ ಮೀರಾ ಎಲ್ಲಿ? ಫೈರ್ ಬ್ರಿಗೇಡ್ಗೆ ಕಾಲ್ ಮಾಡಾಯ್ತಾ? ಸರ್ ನಾ ಅದೆಲ್ಲ ನೋಡ್ಕೊಳ್ತೀನಿ, ನೀವು ಮೊದಲು ಕಾರ್ ಹತ್ತಿ. ಹತ್ಕೊಂಡಿದ್ದು ಬೆಂಕಿ ಅಲ್ಲ, ಇದು ಊದ್ಗಡ್ಡಿನ. ಯಾರೀಗ ಅನಂದಾರಿ ಕೆಲಸ ಮಾಡಿದ್ದು? ಇಂಥ ಸ್ಟುಪಿಡ್ ಕೆಲಸಗಳನ್ನ ಇನ್ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲಿ? ಮಿಸ್ ಅನು ಸಿರಿಮನೆ ಅವ್ರ ಡೆಸ್ಕನ್ನ ದೇವಸ್ಥಾನ ಮಾಡ್ಕೊಂಡ್ಬಿಟ್ಟಿದ್ರು. ನಿನ್ನಿಂದ ಎಷ್ಟು ಜನಕ್ಕೆ ಗಾಬರಿ ಆಗಿದೆ ಗೊತ್ತಾ? ಯಾರಾದ್ರೂ ಇಂಥದನ್ನೆಲ್ಲ ಆಫೀಸಲ್ಲಿ ಹಚ್ತಾರಾ? ಓಕೆ ಓಕೆ ಓಕೆ, ಫಾರ್ಚುನೇಟ್ಲಿ ಯಾರಿಗೂ ಏನೂ ಆಗಿಲ್ಲ, ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಎವ್ರಿವನ್ ಬ್ಯಾಕ್ ಟು ವರ್ಕ್. ಮೀರಾ, ಅನು, ಮೈ ಕ್ಯಾಬಿನ್. ನೋಡಿದ್ರ ಮೀರಾ ಮೇಡಮ್, ಊದ್ಗಡ್ಡಿ ಹಚ್ಚಿದ್ರಿಂದ ನಿಮ್ಮ ಕೆಲಸ ಸುಲಭ ಆಯಿತು. 3-4 ದಿನದಲ್ಲಿ ನೋಡ್ತೀನಿ ಅಂತ ಹೇಳ್ತಿದ್ರಲ್ಲ, ಈಗ ನೋಡಿದ್ರೆ ಇವತ್ತೇ ಅನು ಸಿರಿಮನೆ ಗಂಟು ಮುಟ್ಟೆ ಕಟ್ಟೋ ಹಾಗಿದ್ದಾರೆ. ಡಿಸ್ಗಸ್ಟಿಂಗ್. ಸಾಮಾನ್ಯದವಳಲ್ಲ ಜೇಂಡೆ ಇವಳು, ದೃಷ್ಟಿ ಬೊಂಬೆ. ಬಿಟ್ರೆ ತಲೆ ಮೇಲೆ ಕುತ್ಕೋತಾಳೆ. ಯಾಕೆ, ಏನಾಯ್ತು? ನಥಿಂಗ್ ಜೇಂಡೆ, ಏನಿಲ್ಲ ಬಿಡಿ. ನೋಡಿದ್ರೆ ಚೆನ್ನಾಗಿ ದೃಷ್ಟಿ ಬಿಡಿಸ್ದಂಗೆ ಕಾಣ್ತಾ ಇದೆ. ಸರ್ ಬೈದಿರೋದಕ್ಕೆ ಇವಳು ಆಫೀಸಿಗೆ ಬರೋದಕ್ಕೆ ಭಯ ಪಡ್ತಿದ್ದಾಳೆ ಅನಿಸ್ತಾ ಇದೆ. ಇವಳ ಒಳ್ಳೆ UKG ಮಕ್ಕಳ ಥರ ಅಳ್ತಾ ಇದ್ಲು. ಇನ್ನು ನಮ್ಮ ಬಾಸು ದೊಡ್ಡ ಚರ್ಚ್ ಫಾದರ್ ಥರ ಇವಳನ್ನ ಎಕ್ಸ್ಕ್ಯೂಸ್ ಮಾಡಿಬಿಟ್ರು. ಅಲ್ಲ, ಎಲ್ಲದರಲ್ಲೂ ಪರ್ಫೆಕ್ಷನ್ ನೋಡೋ ನಮ್ಮ ಬಾಸ್ ಇವಳ ವಿಚಾರದಲ್ಲಿ ಮಾತ್ರ ಯಾಕೆ ಇಷ್ಟೊಂದು ಕ್ಯಾಶುಯಲ್ ಆಗಿದ್ದಾರೆ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ನೋಡಿ ನೋಡಿ ಹೇಗೆ ರ್ಯಾಂಪ್ ವಾಕ್ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಡಿಸ್ಗಸ್ಟಿಂಗ್. ಏ ದೃಷ್ಟಿ ಬೊಂಬೆ, ಹಲೋ. ನಿನ್ನ ಹತ್ರ ಟೈಮ್ ವೇಸ್ಟ್ ಮಾಡೋದಕ್ಕೆ ನನಗೆ ಇಡೀ ದಿನ ಇಲ್ಲ. ಕಮ್ ಸೂನ್. ಫಾಲೋ ಮೀ. ರ್ಯಾಂಪ್ ವಾಕ್ ಶೋ ಚೆನ್ನಾಗಿದೆ. ತಗೋ, ಹಾಕು. ಏನದು? ಮ್ಯಾಮ್, ನೋವಾಗ್ತಿದೆ. ವಾಟ್? ಆರ್ ಯು ಸೀರಿಯಸ್? ಇದ್ರ ಬೆಲೆ ಎಷ್ಟು ಅಂತ ಗೊತ್ತಾ? 10,000 rupees.
ಇಂಥ ಶೂಸನ್ನ ನೀನು ನಿನ್ನ ಲೈಫಲ್ಲಿ ಯಾವತ್ತಾದರೂ ಹಾಕೊಂಡಿದ್ಯಾ? ಹಾಕೊಂಡಿರೋದಿರ್ಲಿ, ಅಟ್ಲೀಸ್ಟ್ ನೋಡಿದ್ಯಾ? ಹಾ ಮ್ಯಾಮ್, ನಮ್ಮ ಮುಸ್ತಫಾ ಅಂಗಡಿಲಿ. ವಾಟ್? ಮುಸ್ತಫಾ? ನೀನು ನಿನ್ನ ಲೈಫಲ್ಲಿ 500 ರುಪೀಸ್ಗಿಂತ ಜಾಸ್ತಿ ಚಪ್ಪಲಿ ಯಾವತ್ತೂ ಹಾಕೊಂಡೇ ಇಲ್ಲ ಅನ್ಸುತ್ತೆ ಅಲ್ಲ? ನಿಮ್ಮಂಥವ್ರನ್ನೆಲ್ಲ ಇಲ್ಲಿ ಕರ್ಕೊಂಬಂದು ಕೂರಿಸಿ, ಮೈ ಗಾಡ್. ಮ್ಯಾಮ್, ನಾನು ನಮ್ಮ ಮನೆ ಹತ್ರನೇ ತಗೋತೀನಿ, ಇದೆಲ್ಲ ಬೇಡ. ನೀನೇನು ತೀರ್ಥಯಾತ್ರೆಗೆ ಬಂದಿದ್ಯಾ? ಅದಕ್ಕೆ ಬರೀ ಕಾಲಲ್ಲಿ ಓಡಾಡ್ಕೊಂಡಿರ್ತೀಯ. ಲುಕ್, ಇದು ಕಾರ್ಪೊರೇಟ್ ಆಫೀಸ್ ಆ್ಯಂಡ್ ಐ ಆಮ್ ಯೋರ್ ಬಾಸ್. ಇಲ್ಲಿ ಡೀಸೆನ್ಸಿ, ಡಿಗ್ನಿಟಿ, ಸ್ವಲ್ಪ ಕ್ಲಾಸ್ ಎಲ್ಲಾನು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಜಸ್ಟ್ ಲಿಸನ್ ಟು ಮೀ. ಹಾಕೋ. ವೇಟ್ ಲೀವ್ ದಟ್. ಇದು ಅದಕ್ಕಿಂತ ಸ್ವಲ್ಪ ಕಡಿಮೆ ಬೆಲೆದು. ಇಟ್ಸ್ ಜಸ್ಟ್ 6000. ಅದನ್ನಾದರೂ ಹಾಕೋ. ಓ ಮೈ ಗಾಡ್, ಇದೆಲ್ಲ ನಿನ್ನ ರೇಂಜಿಗೆ ಸೆಟ್ ಆಗಲ್ಲ. ಲೀವ್ ದಟ್. ಯಾರದು? ವಾಟ್ ಇಸ್ ದಟ್ ಪರ್ಸನ್ಸ್ ನೇಮ್? ಮುಸ್ತಫಾ. ಐ ಗೆಸ್ ಇದು ಅವನ ಅಂಗಡಿ ಇದೆ ಅನ್ಸುತ್ತೆ. 400 ರೂಪಾಯಿದು ತಗೋ, ಇದನ್ನು ಟ್ರೈ ಮಾಡಿ. ಜನರಿಗೆ ಯೋಗ್ಯತೆ ಮೀರಿ ಅವಕಾಶ ಸಿಕ್ಕಿದಾಗ ಹೀಗೆ ಬ್ಯಾಲೆನ್ಸ್ ಮಾಡೋದು ಕಷ್ಟನೇ. ನಡಿ. May I have your attention, please? Sir, one second. Ma'am, ನೀವು ಬನ್ನಿ. ವೆಲ್, ಇವರು ನಮ್ಮ ಕಂಪನಿಗೆ ಜಾಯ್ನ್ ಆಗಿರೋ ಹೊಸ ಎಂಪ್ಲಾಯಿ. ಬಂದಿದ್ದ ದಿನಾನೇ ಆಫೀಸಿಗೆ ಬೆಂಕಿ ಹಚ್ಚಕ್ಕೆ ಪ್ರಯತ್ನ ಪಟ್ಟಿದ್ದು ಇವರೇ. Well, jokes apart, can we have some time for ice breaking? Swapna, let's start with you. ಹಾಯ್, ಐ ಆಮ್ ಸ್ವಪ್ನ. ಹಾಯ್, ಅನು ಸುಬ್ರಹ್ಮಣ್ಯ ಸಿರಿಮನೆ. ನಾನು MBA ಮಾಡಿದ್ದೀನಿ. ಇಲ್ಲಿ 4 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಆ್ಯಂಡ್ ಆಲ್ ದ ಬೆಸ್ಟ್ ಅನು. ಥ್ಯಾಂಕ್ ಯು ಸೋ ಮಚ್. ಅನುವರೇ, ಇವರು ಯಮುನಾ ಪಾಟೀಲ್ ಅಂತ ನಮ್ಮ ಫೈನಾನ್ಸ್ ಹೆಡ್. US ಅಲ್ಲಿ ಮಾಸ್ಟರ್ ಇನ್ ಫೈನಾನ್ಸ್ ಮಾಡಿದ್ದಾರೆ. ನಮಸ್ತೆ ಮ್ಯಾಮ್, ನಾನು BCA ಫೈನಲ್ ಇಯರ್ ಮಾಡ್ತಾ ಇದ್ದೀನಿ. ಇನ್ನೂ ಸ್ಟಡೀಸ್ ಕಂಪ್ಲೀಟ್ ಆಗಿಲ್ವಾ?